ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕನ್ನಡ ಸಿನಿಮಾಗಳನ್ನ ಕೊಂಡುಕೊಳ್ಳಲು ಜಾಗತಿಕ OTT ಸಂಸ್ಥೆಗಳು ಹಿಂದೇಟನ್ನ ಹಾಕ್ತಾ ಇವೆ ಎನ್ನುವ ಬೇಸರ ಸ್ಯಾಂಡಲ್ವುಡ್ನಲ್ಲಿ ಬಹಳ ದಿನಗಳಿಂದ ಇತ್ತು. ಈ ಕೊರತೆಯನ್ನ ನೀಗಿಸಲು ಕನ್ನಡಿಗರಿಗಾಗಿಯೇ AVR ಸಿನಿಮ್ಯಾಕ್ಸ್ ಎಂಬ ಹೊಸ OTT ವೇದಿಕೆ ಈಗ ಅಧಿಕೃತವಾಗಿ ಲಾಂಚ್ ಆಗಿದೆ. ಚಿತ್ರರಂಗದ ಹಿರಿಯ ನಟರು ಹಾಗೂ ತಂತ್ರಜ್ಞರು ಒಂದೇ ವೇದಿಕೆಯಲ್ಲಿ ಸೇರಿ ಈ ಕನ್ನಡದ ಹೊಸ ಪ್ರಯತ್ನಕ್ಕೆ ಅದ್ದೂರಿಯಾಗಿ ಚಾಲನೆಯನ್ನ ನೀಡಿದ್ದಾರೆ. ಕನ್ನಡ ಸಿನಿಮಾಗಳಿಗೆ ಹೊಸ ಜೀವ, AVR ಸಿನಿಮ್ಯಾಕ್ಸ್ ಲಾಂಚ್. ನೆಟ್ಫ್ಲಿಕ್ಸ್ಗೆ ಟಕ್ಕರ್, ಇನ್ಮುಂದೆ ಹೊಸ ಆಟ ಶುರು. ಕನ್ನಡ ಸಿನಿಮಾಗಳನ್ನ ಕ್ಯಾರೆ ಅನ್ನದ ನೆಟ್ಫ್ಲಿಕ್ಸ್, ಸ್ಟಾರ್ ನಟರ ಜೊತೆಗೆ ಚೌಕಾಸಿ ಮಾಡೋ ಅಮೆಜಾನ್ ನಡುವೆ ನಮ್ಮ ಸ್ಯಾಂಡಲ್ವುಡ್ನ ಮೀಡಿಯಂ ಮತ್ತು ಹೊಸಬರ ಚಿತ್ರಗಳ ಕಥೆಯಂತೂ ಕತ್ತಲಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಿತ್ತು. ಈ ಅನ್ಯಾಯಕ್ಕೆ ಬ್ರೇಕ್ ಹಾಕಲೆಂದೇ ಅರವಿಂದ್ ರೆಡ್ಡಿ ಮತ್ತು CEO ಶೈಲೇಶ್ ಕುಮಾರ್ AVR ಸಿನಿಮ್ಯಾಕ್ಸ್ ಎಂಬ ದೇಸಿ OTT ಅಖಾಡ ರೆಡಿ ಮಾಡಿದ್ದಾರೆ. ಸದ್ಯಕ್ಕೆ ನೂರಾರು ಸಿನಿಮಾಗಳು ಇಲ್ಲಿ ಸಂಪೂರ್ಣ ಫ್ರೀಯಾಗಿ ಸಿಗ್ತಿದ್ದು, ಮುಂದಿನ ದಿನಗಳಲ್ಲಿ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಆಗಲಿದೆ. ತಮಿಳು, ತೆಲುಗಿನಂತೆ ನಮ್ಮಲ್ಲೂ ಪ್ರಾದೇಶಿಕ OTT ಆಧಿಪತ್ಯ ಸ್ಥಾಪಿಸಲು ಬಂದ ಈ ವೇದಿಕೆಗೆ ಸ್ಯಾಂಡಲ್ವುಡ್ ತಾರೆಯರಾದ ದೇವರಾಜ್, ಶ್ರೀನಗರ ಕಿಟ್ಟಿ ಮತ್ತು ಸಿಂಪಲ್ ಸುನಿ ಆರ್ಗ್ಯಾನಿಕ್ ಆಗಿ ಪ್ರಚಾರ ಕೊಟ್ಟು ಎಲ್ಲರೂ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ನಿರೂಪಕ ಅಕುಲ್ ಬಾಲಾಜಿ ಹೈ ವೋಲ್ಟೇಜ್ ಸ್ಟೈಲ್ನಲ್ಲಿ ನಡೆಸಿಕೊಟ್ಟ ಲೋಗೋ ಲಾಂಚ್ ಈವೆಂಟ್ನಲ್ಲಿ ಚಂದನವನದ ಹಿರಿಯರು ಮೈಕ್ ಹಿಡಿದು ಕದರಾಗಿ ಮಾತನಾಡಿದ್ರು. ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ, OTT ಅಂದ್ರೆ ಒಂದು ಕಡೆ ಭಯ ಆಗತ್ತೆ, ನಾವು ಬಾಣ್ಲಿಯಿಂದ ಬೆಂಕಿಗೆ ಬೀಳಬಾರದು ಎಂದು ಎಚ್ಚರಿಸಿದಲ್ಲೇ ಜಪಾನ್ನಲ್ಲಿ ರಜನಿಕಾಂತ್ ಕ್ರೇಜ್ ಇದ್ದಂತೆ ನಮ್ಮ ಕನ್ನಡ ಸಿನಿಮಾಗಳು ಜಗತ್ತಿನಾದ್ಯಂತ ಪಸರಿಸಲಿ ಮತ್ತು ಹೊಸ ಉದ್ಯೋಗ ಸೃಷ್ಟಿಯಾಗಲಿ ಎಂದು ಹಾರೈಸಿದ್ರು. ನಾವು ಜಪಾನ್ಗೆ ಹೋದಾಗ ಇಂಡಿಯಾ ಅಂದಿದ ತಕ್ಷಣ ರಜನಿಕಾಂತ್ ಅಂತ ಕೇಳಿದ್ರು. ಯಾಕೆಂದ್ರೆ ರಜನಿಕಾಂತ್ ಸಿನಿಮಾ ಅಲ್ಲಿ ಅಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಹಾಗೆ ನಮ್ಮ ಸಿನಿಮಾಗಳು ಕೂಡ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಜನ ಅವರು ನಮ್ಮ ಸಿನಿಮಾನ ನೋಡಿದಾಗ ಒಂದು ಹೊಸ ಅವಕಾಶ, ಒಂದು ಪ್ರತಿಭೆಗಳಿಗೆ ಅಥವಾ ನಮ್ಮ ನಿರ್ದೇಶಕರಿಗೆ, ನಮ್ಮ ಸೃಜನಶೀಲರಿಗೆ ಎಲ್ಲರಿಗೂ ಕೂಡ ಒಂದು ವೇದಿಕೆ ಆಗುತ್ತೆ ಅಲ್ವಾ. ಇದೇ ಕಾರ್ಯಕ್ರಮದಲ್ಲಿ ಕಿವಿ ಹಿಂಡಿ ಬುದ್ಧಿ ಹೇಳಿದ ನಿರ್ದೇಶಕ TS ನಾಗಾಭರಣ, ಇದು 10 ವರ್ಷಗಳ ಹಿಂದೆಯೇ ಆಗಬೇಕಿದ್ದ ಕೆಲಸ. ನ್ಯೂ ಜನರೇಷನ್ ಮಾರ್ಕೆಟ್ನಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಹಾಗಾಗಿ ನೀವು ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಳಯವನ್ನೇ ಸೃಷ್ಟಿ ಮಾಡಬೇಕು. ಕತೆಗಾರರಿಗೆ, ತಂತ್ರಜ್ಞರಿಗೆ ಮರ್ಯಾದೆ ಸಿಕ್ಕಾಗಷ್ಟೇ ಭಾಷೆ ಉದ್ಧಾರ ಆಗುತ್ತೆ ಅಂತ AVR ಟೀಮ್ಗೆ ಕಟು ಸತ್ಯದ ಕಿವಿ ಮಾತು ಹೇಳಿದ್ರು. ಇದೇ ವೇಳೆ ಅರವಿಂದ್ ರೆಡ್ಡಿ ಕೂಡ ತಮ್ಮ ಮನದಾಳದ ಮಾತು ಹಂಚಿಕೊಂಡರು. AVR ಸಿನಿಮ್ಯಾಕ್ಸ್ ಕನ್ನಡಕ್ಕಾಗಿ ಅಂತ ನಾವೇನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ, ದಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಕನ್ನಡ ಆ್ಯಂಡ್ ನೋಬಡಿ ಎಲ್ಸ್. AVR ಸಿನಿಮ್ಯಾಕ್ಸ್ ಕನ್ನಡಕ್ಕಾಗಿ ಅಂತ ಹೇಳಿದ್ವಿ. ನಾಳೆಯಿಂದ AVR ಸಿನಿಮ್ಯಾಕ್ಸ್ ನೋಡೋಣ, ಉಳಿಸೋಣ, ಬೆಳೆಸೋಣ. AVR ಸಿನಿಮ್ಯಾಕ್ಸಲ್ಲಿ ಬರೀ ಫಿಲ್ಮ್ಸ್ ಮಾತ್ರನೇ ಅಲ್ಲ, ವೆಬ್ ಸೀರೀಸ್ ಇದೆ, ಸ್ಪೋರ್ಟ್ಸ್ ಇದೆ, ಸೆಲೆಬ್ರಿಟಿ ಸ್ಪೋರ್ಟ್ಸ್ ಇದೆ, ರಿಯಾಲಿಟಿ ಶೋಸ್ ಇದೆ, ಆನಂತರ ಮ್ಯೂಸಿಕ್ ಇದೆ. ಸೊ ಬೇಸಿಕ್ಲಿ ರಿಯಾಲಿಟಿ ಶೋಸ್ ಅಂದರೆ ಒಂದಾನೊಂದು ಕಾಲದಲ್ಲಿ ಕ್ರಿಸ್ಟಲ್ ಮೇಜ್ ಅಂತ ತಾವೆಲ್ಲ ನೋಡಿರ್ಬೋದು. ಸೊ ಕ್ರಿಸ್ಟಲ್ ಮೇಜ್ನ ರೈಟ್ಸ್ ತೊಗೊಂಡು ಇವತ್ತು AVR ಸಿನಿಮ್ಯಾಕ್ಸ್ ಶೋಸಲ್ಲಿ, ರಿಯಾಲಿಟಿ ಶೋಸಲ್ಲಿ ವೇಗೋಣ ಕೊಟ್ಟರೆ ಸೆಲೆಬ್ರಿಟೀಸ್ ಫ್ರಮ್ ಆಲ್ ಫ್ರಮ್ ದ ಟೆಲಿವಿಷನ್ ಆಸ್ ವೆಲ್ ಎಸ್ ದ ಸಿನಿಮಾ ಟು ಬಿ ಅ ಪಾರ್ಟ್ ಆಫ್ ಇಟ್. ಕಾರ್ಯಕ್ರಮದಲ್ಲಿ ತಾರಾ, ಗಿರಿಜಾ ಲೋಕೇಶ್, ನಾಗತಿಹಳ್ಳಿ ಚಂದ್ರಶೇಖರ್, ಮುಖ್ಯಮಂತ್ರಿ ಚಂದ್ರು, ಸುಧಾರಾಣಿ, ಗುರುಕಿರಣ್ ಹಾಗೂ ಹರ್ಷಿಕಾ ಪುಣಚ ಸೇರಿದಂತೆ ಸ್ಯಾಂಡಲ್ವುಡ್ನ ಇಡೀ ದಂಡೆ ನೆರೆದಿತ್ತು. ಒಟ್ನಲ್ಲಿ ದೈತ್ಯ ಸಂಸ್ಥೆಗಳ ಸವಾಲನ್ನ ಮೆಟ್ಟಿ ನಿಂತು AVR ಸಿನಿಮ್ಯಾಕ್ಸ್ ಚಂದನವನಕ್ಕೆ ಹೊಸ ಶಕ್ತಿ ತುಂಬಲು ರೆಡಿಯಾಗಿದೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.